ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಮುಂದಿನ 32ನೆಯ ಮುಕ್ತಕ. ಪರಬೊಮ್ಮನೀ ಜಗವ ರಚಿಸಿದವನಾದೊಡೆ ಅದು ಬರಿಯಾಟವೋ ಕನಸೋ ನಿದ್ದೆ ಕಲರವವೋ ಮರುಳನವನಲ್ಲದೊಡೆ ನಿಯಮವೊಂದಿರಬೇಕು ಗುರಿಗೊತ್ತದೇನಿಹುದೋ ಮಂಕುತಿಮ್ಮ. ಈ ಸೃಷ್ಟಿ ಕಾರ್ಯದಲ್ಲಿ ಯಾವ ಒಂದು ಹಿನ್ನೆಲೆ ಇರಬಹುದು ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಕೆಲವು ಸರ್ತಿ ನಮಗೆ ಏನೇನೋ ಕನಸುಗಳು ಬರುತ್ತೆ. ಏನೋ ಭಾಳ ಒಳ್ಳೆ ಕನಸೇ ಬಂದಿರ್ಬೋದು. ನನಗೆಲ್ಲೋ ಲಾಟ್ರಿ ಟಿಕೆಟಲ್ಲಿ ಚೆನ್ನಾಗಿ ಪ್ರೈಸ್ ಬಂದ್ಬಿಡ್ತು ಅಂತಲೋ ಏನೋ ಒಂದು ಕನಸು ಬಿದ್ದಿದೆ ಅಂತ ಅಂದ್ಕೊಂಡು ಭಾಳ ಕನಸಿನಲ್ಲಿ ಭಾಳ ಸಂತೋಷ ಪಟ್ಟಿರ್ತೀನಿ ನಾನು. ಆದರೆ ಎಚ್ಚರ ಆದ ತಕ್ಷಣ ಆ ಲಾಟ್ರಿ ಟಿಕೆಟು ಇಲ್ಲ, ಅದು ಬಂದಂಥ ಪ್ರೈಸೂ ಇಲ್ಲ. ಸೊ ಹಾಗೆ ಯಾವುದೋ ಒಂದು ಭಯಾನಕವಾದಂಥ ಒಂದು ದುಸ್ವಪ್ನ ಬಿತ್ತು ಅಂತ ಅಂದ್ಕೊಳ್ಳೋಣ. ಹೆದರ್ಕೊಂಡು ನಾನು ಎದ್ದೇಳ್ತೀನಿ. ಆದರೆ ಎದ್ದಾಗ ನೋಡ್ತೀನಿ, ಅವೆಲ್ಲ ಏನಿಲ್ಲ, ಅದು ಬರೀ ಕನಸು. ಸೊ ಕನಸು ಅನ್ನೋಂಥದ್ದು ಸತ್ಯವಲ್ಲ, ಅದು ಮಿಥ್ಯ. ಆಟದಲ್ಲಿ ನಾನು ಆಗಲೇ ಹೇಳ್ದಂಗೆ, ಕಳೆದ ಸರ್ತಿ ನಾವು ಅಂದ್ಕೊಂಡಂಗೆ ಯಾವುದೋ ವಸ್ತುವನ್ನು ಮುಚ್ಚಿಟ್ಬಿಟ್ಟು ಅದನ್ನು ಹುಡುಕು ಅನ್ನೋಂಥದ್ದು ರೀತಿಯಲ್ಲಿ ನಾವು ಆಟ ಆಡ್ತೀವಿ. ನಿದ್ದೆಯಲ್ಲಿ ನಾವು ಕನವರಿಸ್ಕೊಳ್ಳೋದು ಉಂಟು. ಕನಸಿನ ಒಂದು ಸಂದರ್ಭದಲ್ಲಿ ನಿದ್ದೆಯಲ್ಲೇ ಕೆಲವರು ಮಾತಾಡ್ಕೊಳ್ತಾರೆ. ಆಮೇಲೆ ಎಚ್ಚರ ಆದಮೇಲೆ ಏನೋ ಆ ಥರ ಮಾತಾಡ್ತಿದ್ಯಲ್ಲ ಅಂತಂದರೆ, ಹೌದಾ, ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಸೊ ಹೀಗೆ ಯಾವುದೇ ಒಂದು ಕೆಲಸ, ಯಾವುದೇ ಒಂದು ಕಾರ್ಯ ಆಗ್ತಾ ಇರುವಾಗ ಅದರ ಮೂಲ ಉದ್ದೇಶಗಳು ಅಥವಾ ಮೂಲ ಪ್ರೇರಣೆಗಳು ಕೆಲವು ಸರ್ತಿ ಹೊರಗೆ ನಮಗೆ ಗೊತ್ತಾಗೋ ರೀತಿಯದ್ದು ಆಗಿರಲ್ಲ. ಅಕಸ್ಮಾತಾಗಿ ತಾನಾಗಿಯೋ ಅಥವಾ ಈ ಬೇರೆ ಏನೋ ಮಾಡೋಕ್ಕೆ ಹೋಗಿ ಈ ರೀತಿಯ ಕೆಲಸವೋ ಆ ರೀತಿ ಆಗ್ತಾ ಇರುತ್ತೆ. ಇಲ್ಲಿ ಸಂದೇಹ ಏನಪ್ಪ ಅಂತಂದರೆ, ದೇವರು ಈ ಜಗತ್ತನ್ನು ಸೃಷ್ಟಿ ಮಾಡಿರೋವಂಥದ್ದು ಆ ರೀತಿಯ ಅಕಸ್ಮಾತಾಗಿ ಉದ್ದೇಶರಹಿತವಾಗಿಯೇ ಅಥವಾ ಯಾವುದೋ ಬೇರೆ ಗುಂಗಲ್ಲಿ ಮಾಡಿರೋಂತಹ ಒಂದು ಕೆಲಸನಾ ಅಂತ. ಆದರೆ ಈ ಜಗತ್ತಿನ ವೈಶಾಲ್ಯವನ್ನು ನಾವು ನೋಡಿದಾಗ, ಜಗತ್ತಿನ ವೈವಿಧ್ಯತೆಯನ್ನು ನಾವು ನೋಡಿದಾಗ, ಅದರಲ್ಲಿರುವಂಥ ಸಂಕೀರ್ಣತೆಯನ್ನು ನೋಡಿದಾಗ, ಅದಷ್ಟೇ ಅಲ್ಲದೆ ಈ ಎಲ್ಲ ವೈವಿಧ್ಯತೆಯಲ್ಲೂ ಇರೋಂತಹ ಮೂಲಭೂತವಾದಂಥ ಏಕತೆ ಅನ್ನೋದನ್ನು ನಮಗೆ ಗೋಚರ ಆಗೋ ರೀತಿಯಲ್ಲಿರೋದನ್ನು ನಾವು ನೋಡಿದಾಗ, ನಮ್ಮ ಜಗತ್ತಿನಲ್ಲಿ ಯಾವುದೇ ಒಂದು ವಸ್ತು, ಯಾವುದೇ ಒಂದು ಜೀವಿ ಬೇರೆ ವಸ್ತು ಜೀವಿಗಳ ಸಹಾಯ, ಸಹಕಾರ, ಆಧಾರ ಇಲ್ಲದೆ ಬದುಕಕ್ಕಾಗಲ್ಲ. ಒಂದಕ್ಕೊಂದು ಆ ರೀತಿ ಸಮ್ಮಿಳಿತವಾದಂತಹ ಅಸ್ತಿತ್ವದಲ್ಲಿಯೇ ಇರಬೇಕು. ಇಲ್ಲದೆ ಹೋದರೆ ಒಂದು ರೀತಿಯ ಪೂರ್ಣವಾದಂತಹ ಅಸ್ತಿತ್ವದಲ್ಲಿ ಅದು ತನ್ನನ್ನು ತಾನು ಮೆರೆಸ್ಕೊಳ್ಳೋದಕ್ಕೆ ಸಾಧ್ಯವೇ ಆಗಲ್ಲ. ಸೊ ಹಾಗೆ ಒಂದಕ್ಕೊಂದು ಹೊಂದಿಕೊಂಡು ಹೊಂದಾಣಿಕೆಯ ಒಂದು ಜೀವನದಲ್ಲೇ ನಡಿಬೇಕು ಅನ್ನೋ ರೀತಿಯಲ್ಲಿ ಬೆಸುಗೆಯಾಗಿದೆ ಅಂತಂದರೆ ಅಕಸ್ಮಾತ್ ಆಗಿರೋಂಥದ್ದು ಅಲ್ವೇನೋ ಅಂತ ಅನಿಸುತ್ತೆ ನಮಗೆ. ಅದು ನಮಗೆ ಗೋಚರ ಆಗುತ್ತೆ. ಸೊ ಅದು ಹೇಗೆ ಅಂತ ಯೋಚನೆ ಮಾಡಿದಾಗ, ದೇವರು ಬಹುಶಃ ಅಂಥ ಪೆದ್ದ ಅಲ್ಲ ಅಂತ ಅನಿಸುತ್ತೆ ಅಂತ ಡಿವಿಜಿಯವ್ರು ಹೇಳ್ತಾರೆ. ಮರುಳನಲ್ಲ. ಆದರೆ ಮರುಳನ್ ಅಲ್ಲದೆ ಹೋದರೆ ಈ ಕೆಲಸ ಮಾಡಬೇಕಾದ್ರೆ ಏನೋ ಒಂದು ವ್ಯವಸ್ಥೆ ಇರಬೇಕು, ಒಂದು ಸಿಸ್ಟಮ್ ಇರಬೇಕು, ಒಂದು ಮೆಥಡ್ ಇರಬೇಕು. ಹೀಗೆ ಇದಾದ್ಮೇಲೆ ಇದು ಅಂತಲೇ ನೋಡಿ ಮಾಡಿರ್ಬೇಕು ಇದನ್ನು, ಹೌದಲ್ವಾ? ಸೊ ಆ ರೀತಿ ಒಂದು ವ್ಯವಸ್ಥೆ ಇದೆಯಾ ಅಂತ ಇದು ಪ್ರಶ್ನೆ. ಇದಕ್ಕೆ ನನಗೆ ಸುಮಾರು ಸರ್ತಿ ಅನಿಸೋಂಥ ಉದಾಹರಣೆ ನನಗೇನಪ್ಪ ಅಂತಂದರೆ, ಕೆಲವು ನಾವು ಕಳ್ಸತಿ ಅದು ಅಡುಗೆದು ಉದಾಹರಣೆ ತೊಗೊಂಡಿದ್ವಿ. ಅದರಲ್ಲೇ ನಾವು ನೋಡ್ಬೋದು,
ಮನೆಯಲ್ಲಿ ಎಲ್ರಿಗೂ ಅಡಿಗೆಯ ಸಂಪೂರ್ಣ ಹಂತಗಳು ಗೊತ್ತಿರಲ್ಲ. ಈಗ ಮಕ್ಕಳನ್ನು ಕೂಡ ಬಾ ನೀನು ಏನಾದರೂ ಮಾಡು ಅಂತ ನಾವು ಕರ್ಕೊಳ್ಳೋದುಂಟು. ಸೊ ಸಪೋಸ್ ಸಾಂಬಾರು ಮಾಡಬೇಕು ಅಂತ ಅಂದ್ಕೊಳ್ಳೋಣ. ಸಾಂಬಾರು ಮಾಡೋದರ ಎಲ್ಲ ಹಂತಗಳು ಆ ಮಗುವಿಗೆ ಗೊತ್ತಿರಲ್ಲ. ಆ ಮಗುವಿಗೆ ಗೊತ್ತಿರೋದೇನೋ ಏನೋ ಬಹುಶಃ ಒಂದು ತರಕಾರಿ ಹೆಚ್ಚು ಅಂತೇನೋ ಕೊಡ್ಬೋದು, ಅಥವಾ ತರಕಾರಿ ಸಿಪ್ಪೆಗಳು ಬಿದ್ದಿರುತ್ತಲ್ಲ, ಆ ಸಿಪ್ಪೆ ತೊಗೊಂಡೋಗಿ ನೀನು ಆಚೆ ಹಾಕ್ಬಿಟ್ಟು ಬಪ್ಪ ಅಂತ ಏನೋ ಒಂದು ಆ ಥರದ ಒಂದು ಕೆಲಸ ಕೊಡ್ಬೋದು. ಆ ಥರದ ಕೆಲಸವನ್ನಷ್ಟೇ ಮಗು ಮಾಡುತ್ತೆ, ಅದು ಮಾತ್ರ ಕಾಣಿಸ್ತಾ ಇದೆ. ಆದರೆ ಅದಲ್ಲದೆ ಇನ್ನೂ 10 ಕ್ರಮಗಳು ಅಡಿಗೆಯ ಪ್ರಕ್ರಿಯೆಯಲ್ಲಿ ಅಡಕವಾಗಿರುತ್ತೆ. ಅದು ಮಗುಗೆ ಗೊತ್ತಿಲ್ಲ, ಆದರೆ ಮಾಡ್ತಾ ಇರೋವಂಥ ಅಮ್ಮನಿಗೋ ಗಂಡನಿಗೋ ಹೆಂಡತಿಗೋ ಯಾರಿಗೋ ಗೊತ್ತು, ಅವರು ಅದನ್ನು ಮಾಡ್ತಿದ್ದಾರೆ. ನಮಗೆ ಆ ಮಗುವಿನ ಕಣ್ಣಿಗೆ ಕಾಣ್ತಾ ಇರೋವಂಥದ್ದು, ಮಗುವಿನ ಕೈಗೆ ಎಟ್ಕೋಂಥದ್ದು ಆ 10 ಹಂತಗಳಲ್ಲಿ ಯಾವುದೋ ಒಂದು ಸಣ್ಣ ಹೆಜ್ಜೆ ಮಾತ್ರ. ಸೊ ಹಾಗಾಗಿ ಮಗು ಏನು ಅಂದ್ಕೊಳ್ಳುತ್ತೆ, ಅಡಿಗೆ ಅಂತಂದರೆ ಬರೀ ಸಿಪ್ಪೆನ ತೊಗೊಂಡೋಗಿ ಆಚೆ ಹಾಕೋದು ಅಷ್ಟೇನೇನೋ, ಹಂಗೆ ಅಂದ್ಕೊಂಬಿಟ್ರೆ ತಪ್ಪು ಅಲ್ವಾ? ಬೇರೆ ಏನೋ ಗುರಿ ಗೊತ್ತಿದೆ, ಅದಕ್ಕೇನೋ ಒಂದು ಮೂಲವಾದಂಥ ಉದ್ದೇಶ ಇದೆ, ಅದಕ್ಕೊಂದು ಕ್ರಮ ಇದೆ. ಆದರೆ ಆ ಕ್ರಮ ಈ ಸಂದರ್ಭದಲ್ಲಿ ಮಗುವಿಗೆ ಕಾಣಿಸ್ತಾ ಇಲ್ಲ ಅನ್ನೋ ಹಾಗಿದೆಯಲ್ವಾ? ಹಾಗೇನ್ಬಿಟ್ಟು ಗೊತ್ತು ಗುರಿನೇ ಇಲ್ಲ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕು. ಹಾಗಾದರೆ ಇದನ್ನು ಪರೀಕ್ಷೆ ಮಾಡಬೇಕಾದ್ರೆ, ಇದನ್ನು ತಿಳ್ಕೊಳ್ಬೇಕಾದ್ರೆ ಹೇಗೆ ಅಂತ ಮುಂದಿನ ಮುಕ್ತಕದಲ್ಲಿ ಮುಂದುವರಿಸ್ತಾ ಯೋಚನೆ ಮಾಡೋಣ. ನರ ಪರೀಕ್ಷೆಯೇ ಬೊಮ್ಮನಾಶಯವೇ, ನರ ಪರೀಕ್ಷೆಯೇ ಬೊಮ್ಮನಾಶಯವೇ, ನಮ್ಮ ಬಾಳ್ ಬರೀ ಸಮಸ್ಯೆಯೇ, ಬರೀ ಸಮಸ್ಯೆಯೇ, ಅದರ ಪೂರಣವದೆಲ್ಲಿ, ಅದರ ಪೂರಣವದೆಲ್ಲಿ, ಸುರಿದು ಪ್ರಶ್ನೆಗಳನ್ ಉತ್ತರವ ಕುಡೆ ಬಾರದನ, ಉತ್ತರವ ಕುಡೆ ಬಾರದನ, ಗುರುವೆಂದು ಕರೆಯುವೆಯ ಮಂಕುತಿಮ್ಮ, ಗುರುವೆಂದು ಕರೆಯುವೆಯ ಮಂಕುತಿಮ್ಮ. ಬಹಳ ಸುಂದರವಾದಂತಹ ಮುಕ್ತಕ. ಬೊಮ್ಮನ ಆಶಯ ಅಂದರೆ ಪರಬ್ರಹ್ಮ ಸೃಷ್ಟಿಯಲ್ಲಿ ತೊಡಗಿರುವಾಗ ಅವನ ಆಶಯ ಅದೇನು ಅಂತ ಇಲ್ಲಿ ಪ್ರಶ್ನೆ. ಅದಕ್ಕೆ ಗುರಿ ಗೊತ್ತು ಇದೆಯಾ ಅಂತ ನಾವು ಹಿಂದಿನ ಮುಕ್ತಕದಲ್ಲಿ ನೋಡಿದ್ವಿ. ಆ ಆಶಯ ಅನ್ನೋಂಥದ್ದು ಮನುಷ್ಯನನ್ನು ಪರೀಕ್ಷೆ ಮಾಡಬೇಕು ಅನ್ನೋದಷ್ಟೇ ಅವನ ಆಶಯವ? ಮನುಷ್ಯನಿಗೆ ಅನೇಕ ಕಷ್ಟಗಳನ್ನು ಕೊಟ್ಟು ಬೇರೆ ಬೇರೆ ಪರಿಸ್ಥಿತಿಗಳಿಗೆ ಅವನನ್ನು ಎದುರು ಮಾಡಿ ಯಾವ ವ್ಯಕ್ತಿ ಹೇಗೆ ನಡ್ಕೋತಾನೆ ಅನ್ನೋದನ್ನು ನೋಡೋದೇ ಇದರ ಆಶಯನ? ನಮ್ಮ ಬಾಳು ಕೇವಲ ಸಮಸ್ಯೆಗಳ ಒಂದು ಗಂಟ. ಆ ಸಮಸ್ಯೆಗಳಲ್ಲಿ ಯಾರು ಉತ್ತೀರ್ಣರಾಗ್ತಾರೆ ಅನ್ನೋದನ್ನು ನೋಡೋದೇ ಬ್ರಹ್ಮನ ಒಂದು ಉದ್ದೇಶನ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಇದು ಕೊಡ್ತಾ ಇರೋವಂಥ ಇದು ಕೂಡ ಬಹಳ ಚೆನ್ನಾಗಿದೆ. ಈಗ ಸಪೋಸ್ ಒಂದು ಕ್ಲಾಸ್ನಲ್ಲಿ ಪಾಠ ಮಾಡಬೇಕು ಅಂತ ಅಂದ್ಕೊಳ್ಳೋಣ. ಪಾಠ ಮಾಡೋದ್ರ ಬದಲು ಮೇಷ್ಟ್ರು ಮಾಡಬೇಕಾದಂಥ ಪಾಠದ ವಿಷಯದ ಬಗ್ಗೆ ಮಕ್ಕಳನ್ನೇ ಪ್ರಶ್ನೆ ಕೇಳೋಕ್ಕೆ ಶುರು ಮಾಡಿಬಿಟ್ರು ಅಂದ್ಕೊಳ್ಳೋಣ. ಯಾವುದೋ ಒಂದು ಗಹನವಾದಂಥ ಒಂದು ವಿಚಾರ ಮಕ್ಕಳಿಗೆ ಗೊತ್ತೇ ಇಲ್ಲ, ಅದ್ರ ಬಗ್ಗೆ ಹೊಸದಾಗಿ ತಿಳ್ಕೊತಾ ಇದ್ದಾರೆ. ಪಾಠ ಮಾಡಬೇಕಾದ್ರೆ ಮೇಷ್ಟ್ರ ಒಂದು ಕರ್ತವ್ಯ ಏನು? ಮೊದಲು ಆ ಪಾಠದ ವಿಷಯದ ಬಗ್ಗೆ ಮಕ್ಕಳಿಗೆ ಹೇಳಬೇಕು, ಮಕ್ಕಳು ಅರ್ಥ ಮಾಡ್ಕೊಂಡ್ರ ಅನ್ನೋದನ್ನು ನೋಡಬೇಕು. ಆಮೇಲೆ ಬೇಕಾದರೆ ಪ್ರಶ್ನೆ ಕೇಳಲಿ. ಇಲ್ಲ ಈ ಮೇಷ್ಟ್ರು ಏನು ಮಾಡ್ತಿದ್ದಾರೆ, ಈಗ ಬರ್ತಾ ಇದ್ದಂಗೆ ಬರೀ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ, ಬರೀ ಸಮಸ್ಯೆಗಳನ್ನೇ ಎದುರುಕೊಡ್ತಾ ಇದ್ದಾರೆ. ಮಕ್ಕಳಿಗೆ ಅದ್ರ ಬಗ್ಗೆ ಉತ್ತರ ಕೊಡೋಕ್ಕೆ ಗೊತ್ತಾಗ್ತಾ ಇಲ್ಲ. ಮಕ್ಕಳು ಇಲ್ಲ ಸರ್ ನಮಗೆ ಗೊತ್ತಿಲ್ಲ ನೀವೇ ಹೇಳಿ ಅಂತ ಕೇಳಿದರೆ ಆ ಮೇಷ್ಟ್ರು ಏನು ಮಾಡ್ತಿದ್ದಾರೆ, ಕ್ಲಾಸಿಂದನೇ ಹೊರಟೋದ್ರು, ಕಣ್ಣಿಗೆ ಕಾಣಿಸ್ತಾ ಇಲ್ಲ ಈಗ. ಸೊ ಪ್ರಶ್ನೆಗಳ ಒಂದು ಉದ್ದದ ಪ್ರಶ್ನೆ ಪತ್ರಿಕೆ ಮೇಷ್ಟ್ರು ಕೊಟ್ಬಿಟ್ರು, ಉತ್ತರ ನಮಗೆ ಗೊತ್ತಾಗ್ತಿಲ್ಲ ಸರ್ ನೀವು ಹೇಳ್ಕೊಡಿ ಅಂತಂದರೆ ನಮ್ಮ ಕೈಗೆ ಸಿಗ್ತಾ ಇಲ್ಲ. ಸೊ ಆ ಥರ ಆಗ್ಬಿಟ್ಟಿದೆಯಲ್ಲ, ಆ ಥರ ಮೇಷ್ಟ್ರು ಕ್ಲಾಸಿಂದನೇ ಬಿಟ್ಟು ಹೊರಟೋದ್ರು ಅಂತಂದರೆ ಅವರನ್ನು ನಿಜವಾದ ಗುರು ಅಥವಾ ಮಾರ್ಗದರ್ಶಕ ಶಿಕ್ಷಕ ಅಂತ ಕರೆಯೋಕ್ಕೆ ಸಾಧ್ಯವಾ? ನಾವಂತೂ ಕರೆಯಲ್ಲ ಅಲ್ವಾ. ಬಿಟ್ಟೊಟ್ಟೋದ್ರು, ಸರಿಯಾಗಿ ಹೇಳ್ಕೊಡ್ಲೇ ಇಲ್ಲ ಅಂತಂತೀವಿ. ಡಿ ವಿ ಜಿಯವರು ದೇವ್ರ ಬಗ್ಗೆ ಕೂಡ ಅದೇ ರೀತಿಯ ಪ್ರಶ್ನೆ ಮುಂದೆ ಇಡ್ತಾ ಅವರು ದೇವರು ಹಾಗೆ ಮಾಡ್ತಿರೋಂಗಿದೆಯಲ್ವಾ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ನಮಗೆ ಬರೀ ಸಮಸ್ಯೆಗಳನ್ನು ಮಾತ್ರ ನಮ್ಮ ಮುಂದೆ ಇಡ್ತಾ ಇದ್ದಾನೆ ದೇವರು, ಅದರ ಉತ್ತರಗಳನ್ನು ಪರಿಹಾರಗಳನ್ನು ಹೇಗೆ ಕಂಡ್ಕೋಬೇಕು, ಅದರ ಪೂರಣ ಹೇಗೆ ಅನ್ನೋದ್ರ ಬಗ್ಗೆ ನಮಗೆ ಹೇಳ್ತಾನೆ ಇಲ್ಲ ಅಲ್ವಾ. ಅಂಥವ್ರನ್ನ ನಾವು ಗುರು ಅಂತ ಕರಿಬಹುದಾ
ಅಂತ ಇಲ್ಲಿ ಡಿ ವಿ ಜಿಯವರ ಪ್ರಶ್ನೆ.